RCB 18 ಇಯರ್ಸ್ ಆದಮೇಲೆ ಕಪ್ ಗೆದ್ರು. ಆದರೆ ಒಂದು ಕ್ವಶನ್, ಟ್ರೋಫಿ ಗೆಲ್ಲುವ ಮೊದಲೇ 16,000 crores ಪ್ಲಸ್ ವ್ಯಾಲ್ಯೂ ಹೆಂಗೆ ಬಂತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮ್ಮಪ್ಪ ಹೇಳ್ತಾರೆ ಇನ್ವೆಸ್ಟ್ಮೆಂಟ್ ಅಂದರೆ ಜುಜಾಟ. RCB ಅದನ್ನ ಪ್ರೂವ್ ಮಾಡ್ತು ಇನ್ವೆಸ್ಟ್ಮೆಂಟ್ ಜುಜಾಟ ಅಲ್ಲ ಅಂತ. ಆದರೆ RCB ಅದನ್ನ ಪ್ರೂವ್ ಮಾಡ್ತು ಬಿಸ್ನೆಸ್ ಸ್ಟ್ರಾಂಗ್ ಇದ್ರೆ ಟ್ರೋಫಿ ಬರಲಿ ಬಿಡಲಿ ವ್ಯಾಲ್ಯೂ ಬೀಳುತ್ತೆ. 2008ನಲ್ಲಿ IPL ಶುರುವಾಯಿತು. ಆಗ ವಿಜಯ್ ಮಲ್ಯ 476 crores ಕೊಟ್ಟು RCB ಟೀಮ್ನ ಬೈ ಮಾಡ್ತಾರೆ. ಆ ಸಮಯದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ IPL ದೊಡ್ಡ ಸಕ್ಸೀಡ್ ಆಗುತ್ತಾ ಇಲ್ವಾ ಅಂತ. ಪ್ರಾಫಿಟ್ ಗ್ಯಾರಂಟಿ ಇರಲಿಲ್ಲ. ಆದರೆ ಒಂದು ನಂಬಿಕೆ ಇತ್ತು, ಇಂಡಿಯಾನಲ್ಲಿ ಕ್ರಿಕೆಟ್ ಎಂದಿಗೂ ಸಾಯಲ್ಲ, ಕ್ರಿಕೆಟ್ ಸ್ಟ್ರಾಂಗ್ ಇದ್ರೆ IPL ಬಿಸ್ನೆಸ್ ಕೂಡ ಗ್ರೋ ಆಗುತ್ತೆ ಅಂತ. ಇದರಿಂದ ನಾವು ಕಲಿಬೇಕಾದ ಒಂದೇ ಒಂದು ಲೆಸನ್ ಇದೆ. 476 crores ಆಗಲಿ 17,000 crores ಆಗಲಿ, ಮುಖ್ಯ ಪ್ರಶ್ನೆ ಒಂದೇ, ಆ ಬಿಸ್ನೆಸ್ ಹಿಂದೆ ರಿಯಲ್ ಸ್ಟ್ರೆಂತ್ ಇದೆಯಾ? ಬಿಸ್ನೆಸ್ ಸ್ಟ್ರಾಂಗ್ ಇದ್ರೆ ಪ್ರೈಸ್ ಆಟೋಮೆಟಿಕ್ಲಿ ಟೈಮ್ ಜೊತೆಗೆ ಗ್ರೋ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಅರ್ಥ ಮಾಡ್ಕೊಳ್ಳದೆ ಇನ್ವೆಸ್ಟ್ ಮಾಡೋದು ಜುಜಾಟ. ನೆಕ್ಸ್ಟ್ ವೀಕ್ ಪಾರ್ಟ್ 2ನಲ್ಲಿ IPL ಟೀಮ್ಸ್ ಹೇಗೆ ಅರ್ನ್ ಮಾಡುತ್ತೆ ಅನ್ನೋದನ್ನ ನೋಡೋಣ.